ಟಾಪ್ 9 ಗೆ ಸ್ವಾಗತ. ನಾನು ನಿಶಾ. ಕೆಮಿಕಲ್ ಫ್ಯಾಕ್ಟರಿಯ ಅಗ್ನಿಕುಂಡದಲ್ಲಿ ಬೆಂದ ಹೊಸಗುಡ್ಡದ ಹಳ್ಳಿ. ಮದುವೆ ಖುಷಿಗೂ ಕೊಳ್ಳಿ ಇಟ್ಟಿದ್ದೇಗೆ ಕೆಮಿಕಲ್ ಫ್ಯಾಕ್ಟರಿ ಬೆಂಕಿ. ಸಂಪುಟ ಸರ್ಜರಿಗೆ ತಯಾರಿ, ವಿಸ್ತರಣೆಯೋ ಪುನಾರಚನೆಯೋ? ಪುರಸಭೆ ಫೈಟ್ನಲ್ಲಿ ಶಾಸಕ ಸಿದ್ದು ಸವದಿ ಗೂಂಡಾಗಿರಿ ಹೇಗಿತ್ತು? ಇದೆಲ್ಲವನ್ನ ನೋಡೋಣ. ಹೊಸಗುಡ್ಡದ ಹಳ್ಳಿಯಲ್ಲಿ ಹೊತ್ತಿಯುರಿದ ಗೋಡೌನ್ ಅನಧಿಕೃತನ? ಕೆಮಿಕಲ್ ಫ್ಯಾಕ್ಟರಿ ಬೆಂಕಿಯಿಂದ ಬೀದಿಗೆ ಬಿದ್ದಿದ್ದೇಗೆ ಬದುಕು? ಮದುವೆ ಸಂಭ್ರಮಕ್ಕೆ ಕೊಳ್ಳಿ ಇಟ್ಟಿದ್ದೇಗೆ ಅನಾಹುತ? ನೋಡೋಣ ಬೆಂಗಳೂರು ಅಗ್ನಿಕುಂಡ ನ್ಯೂಸ್ ಟಾಪ್ 9 ನಲ್ಲಿ. ಹೊಸಗುಡ್ಡದ ಹಳ್ಳಿಯಲ್ಲಿ ಇನ್ನೂ ಬೆಂಕಿ ಹಿಡಿತಕ್ಕೆ ಬಂದಿಲ್ಲ. ಬಾಂಬ್ನಂತೆ ಕೆಮಿಕಲ್ ಬ್ಯಾರೆಲ್ಗಳು ಸಿಡಿಯುತ್ತಾನೆ ಇದ್ದು ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಕೆಮಿಕಲ್ ಆಗಿರುವುದರಿಂದ ಬೆಂಕಿ ಸಂಪೂರ್ಣ ನಂದಿಸಲು ಸಾಧ್ಯವಾಗ್ತಾ ಇಲ್ಲ. ಕೆಮಿಕಲ್ ಸಂಪೂರ್ಣ ಸುಟ್ಟು ನಾಶವಾದ ಬಳಿಕ ಬೆಂಕಿ ಆರಲಿದ್ದು ಅಗ್ನಿಶಾಮಕ ಸಿಬ್ಬಂದಿ ಕಂಟ್ರೋಲ್ ಅಂಡ್ ಬರ್ನ್ ನಿಯಮ ಪಾಲಿಸುತ್ತದೆ. ಕೆಮಿಕಲ್ ಫ್ಯಾಕ್ಟರಿ ಬೆಂಕಿ ಮದುವೆ ಮನೆಯ ಸಂಭ್ರಮಕ್ಕೂ ಕೊಳ್ಳಿ ಇಟ್ಟಿದೆ. ಬೆಂಕಿ ಅವಘಡದಿಂದ ಮಗಳ ಮದುವೆಗೆ ತಂದಿದ್ದ ಪೀಠೋಪಕರಣಗಳೆಲ್ಲ ಭಸ್ಮವಾಗಿದೆ. ಮಣಿ ಎಂಬುವರ ಪುತ್ರಿಯ ಮದುವೆ ಇಂದು ನಡೀತಾ ಇದ್ದು 3 ಮಹಡಿಯ ಮನೆ ಸಂಪೂರ್ಣ ಭಸ್ಮವಾಗಿದೆ. ಹೀಗಾಗಿ ಸಾಲ ಮಾಡಿ ಮಗಳ ಮದುವೆ ಮಾಡ್ತಾ ಇದ್ದೇವೆ ಎಂದು ಟಿವಿ9 ಎದುರು ಕಣ್ಣೀರು ಹಾಕಿದ್ದಾರೆ. ಹೊಸಗುಡ್ಡದ ಹಳ್ಳಿಯಲ್ಲಿ ಅಗ್ನಿ ಅವಘಡದಿಂದ ಭಾರೀ ಅನಾಹುತವಾಗಿದ್ದು ಮನೆಯಲ್ಲಿದ್ದ ಚಿನ್ನ, ನಗದು, ಆಸ್ತಿ ಪತ್ರ ಎಲ್ಲವೂ ಸರ್ವನಾಶವಾಗಿದೆ. ಡೈಮೇಕರ್ ಪ್ರಸನ್ನ ಹಾಗೂ ಅವರ ಸಹೋದರಿ ಸುನೀತಾ ಮನೆ ಸರ್ವನಾಶವಾಗಿದ್ದು ನಿನ್ನೆ ಸಹೋದರಿ ಕೆಲಸಕ್ಕೆ ತೆರಳಿದ ವೇಳೆ ದುರಂತ ಸಂಭವಿಸಿದೆ. ಹೀಗಾಗಿ ಬೆಂಕಿ ಅವಘಡದಿಂದಾಗಿ ಇವರಿಬ್ಬರ ಬದುಕು ಬೀದಿಗೆ ಬಿದ್ದಿದೆ. ಹೊಸಗುಡ್ಡದ ಹಳ್ಳಿಯಲ್ಲಿ ಅಗ್ನಿ ಅವಘಡ ಸಂಬಂಧ ಸಜ್ಜನ್ ರಾಜ್, ಕಮಲಾ ವಿರುದ್ಧ ಸಾಲು ಕೇಸ್ ದಾಖಲಾಗಿದೆ. ಕಾರುಗಳು ಸುಟ್ಟು ಹೋಗಿದ್ದಕ್ಕೆ ಡ್ರೈವ್ ಸಿ ಕಂಪನಿಯ ಮಾಲೀಕ ನೀಡಿದಂತಹ ದೂರಿನ ಮೇರೆಗೆ ಮೊದಲ ಎಫ್ಐಆರ್ ದಾಖಲಿಸಲಾಗಿದೆ. ಡ್ರೈವ್ ಸಿ ಕಂಪನಿಯ ಪಾರ್ಕಿಂಗ್ ಜಾಗದ ಹತ್ತಿರದಲ್ಲೇ ಅಗ್ನಿ ಅವಘಡ ಸಂಭವಿಸಿದ್ದು ಮನೆಗಳಿಗೆ ಹಾನಿಯಾಗಿದ್ದಕ್ಕೆ ನೆರೆಹೊರೆಯವರು ಪ್ರತ್ಯೇಕ ಪ್ರಕರಣ ದಾಖಲಿಸಿದ್ದಾರೆ. ಕೆಮಿಕಲ್ ಫ್ಯಾಕ್ಟರಿ ಬೆಂಕಿಯ ಕೆನ್ನಾಲಿಗೆಗೆ ಕಾರು, ಬೈಕ್ಗಳು ಸುಟ್ಟು ಕರಕಲಾಗಿದೆ. ಫ್ಯಾಕ್ಟರಿ ಬಳಿ ಇದ್ದಂತಹ 7 ಕಾರುಗಳು, ಬೈಕ್ಗಳು ಭಸ್ಮವಾಗಿದೆ. ಅಂದಾಜು 3 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತು ನಾಶವಾಗಿದ್ದು ಕಾರು, ಬೈಕ್ ಅಗ್ನಿಗೆ ಆಹುತಿಯಾಗಿದ್ದನ್ನು ಕಂಡು ಮಾಲೀಕರು ಕಂಗಾಲಾಗಿದ್ದಾರೆ. ಸ್ಥಳೀಯರಿಗೆ ಫ್ಯಾಕ್ಟರಿ ಅವಘಡದ ಮುನ್ಸೂಚನೆ ಮೊದಲೇ ಸಿಕ್ಕಿದಂತೆ, ಹೀಗಾಗಿ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಕುರಿತು ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಲಾಗಿದೆ. ರಾತ್ರಿ ಸಮಯದಲ್ಲಿ ಗೋದಾಮಿನಲ್ಲಿ ಭಾರೀ ಶಬ್ದ ಕೇಳಿ ಬರ್ತಿದ್ದಂತೆ ಈ ಬಗ್ಗೆ ಬಾಡಿಗೆಗೆ ಇದ್ದವರಿಂದ ಮನೆ ಮಾಲೀಕರಿಗೂ ದೂರು ನೀಡಲಾಗಿತ್ತು. ಎಷ್ಟಾದರೂ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಹೊಸಗುಡ್ಡದ ಹಳ್ಳಿಯಲ್ಲಿ ಧಗಧಗನೆ ಹೊತ್ತಿಯುರಿದ ಫ್ಯಾಕ್ಟರಿಯ ಗೋಡೌನ್ ಅನಧಿಕೃತ ಅನ್ನೋದು ಬಯಲಾಗಿದೆ. ನಿನ್ನೆ ಬೆಂಕಿ ಬಿದ್ದ ಜಾಗವನ್ನ ಗೋಡೌನ್ ಎಂದು ಬಳಕೆ ಮಾಡ್ತಾ ಇದ್ದು ಇಲ್ಲಿವರೆಗೂ ಬಿಬಿಎಂಪಿ ಅಧಿಕಾರಿಗಳಿಗೆ ಟ್ರೇಡ್ ಲೈಸೆನ್ಸ್ ಸಿಕ್ಕಿಲ್ಲ. ಆದರೆ ಟ್ರೇಡ್ ಲೈಸೆನ್ಸ್ ಇದೆ ಎಂದು ಮಾಲೀಕ ಸಜ್ಜನ್ ರಾಜ್ ಹೇಳಿದ್ದು ಫ್ಯಾಕ್ಟರಿಗೆ ಲೈಸೆನ್ಸ್ ಇದ್ರೆ ತಕ್ಷಣ ರದ್ದುಗೊಳಿಸುತ್ತೇವೆ ಎಂದು ಬಿಬಿಎಂಪಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹೊಸಗುಡ್ಡದ ಹಳ್ಳಿಯಲ್ಲಿ ಅಗ್ನಿ ಅವಘಡ ಪ್ರಕರಣ ಸಂಬಂಧ ಬ್ಯಾಟರಾಯನಪುರ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ರೇಖಾ ಕೆಮಿಕಲ್ ಕಾರ್ಪೊರೇಷನ್ ಕಂಪನಿಯ ಮಾಲೀಕರಾದ ಸಜ್ಜನ್ ರಾಜ್, ಕಮಲಾ ದಂಪತಿ ಹಲವು ವರ್ಷದಿಂದ ಕೆಮಿಕಲ್ ಉದ್ಯಮ ನಡೆಸುತ್ತಾ ಇದ್ದು ಕಮಲಾ ಹೆಸರಿನಲ್ಲಿಯೇ ಕಂಪನಿ ನೋಂದಣಿಯಾಗಿದ್ದು ಸಜ್ಜನ್ ರಾವ್ ಹೆಸರಿನಲ್ಲಿರುವ ಜಾಗದಲ್ಲಿ ಕೆಮಿಕಲ್ ಸಂಗ್ರಹಿಸಲಾಗಿತ್ತು. ಅಗ್ನಿ ಅನಾಹುತ ಸಂಬಂಧ ಪೊಲೀಸರ ಜೊತೆ ಫೈರ್ ಡಿಪಾರ್ಟ್ಮೆಂಟ್ನಿಂದಲೂ ತನಿಖೆ ಶುರು ಮಾಡಲಾಗಿದೆ. ತನಿಖೆ ವೇಳೆ ಗೋಡೌನ್ನಲ್ಲಿ ಮುಂಜಾಗ್ರತೆ ವಹಿಸದೇ ಇರುವುದು ಬಯಲಾಗಿದೆ. ಕೆಮಿಕಲ್ ಗೋಡೌನ್ ಮಾಡಿಕೊಳ್ಳಲು ಅನುಮತಿ ಪಡೆದು ಗೋಡೌನ್ ಸುತ್ತಲೂ ಅಗ್ನಿಶಾಮಕ ವಾಹನ ಸಂಚಾರಕ್ಕೆ ಜಾಗವಿರಬೇಕು. ಅಲ್ಲದೆ ಫೈರ್ ಅಲರ್ಟ್ ಅಳವಡಿಸಿ ನೀರಿನ ವ್ಯವಸ್ಥೆ ಇರಬೇಕು. ಆದರೆ ಗೋಡೌನ್ನಲ್ಲಿ ಇದ್ಯಾವುದನ್ನು ಮಾಡಿಲ್ಲ. ಅಗ್ನಿ ಅನಾಹುತವಾದ ಬಳಿಕ ಎಚ್ಚೆತ್ತುಕೊಂಡಿದ್ದೇಗೆ ಬಿಬಿಎಂಪಿ? ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯೋ ಪುನಾರಚನೆಯೋ? ರಾಜ್ಯದಲ್ಲಿ ಸದ್ಯಕ್ಕೆ ಬಾಗಿಲು ತೆರೆಯಲ್ವಾ ಶಾಲೆಗಳು? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಹೊಸಗುಡ್ಡದ ಹಳ್ಳಿಯ ಫ್ಯಾಕ್ಟರಿ ಬೆಂಕಿಗೆ ಅಮಾಯಕರ ಮನೆ ಆಹುತಿಯಾಗಿದೆ. ಫ್ಯಾಕ್ಟರಿ ಹಿಂಬದಿ ಇದ್ದ ಮನೆಗೆ ಭಾರಿ ಹಾನಿಯಾಗಿದ್ದು ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಅಲ್ಲದೆ ಗೋಡೆ ಕುಸಿದು ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ದು ಹಬ್ಬದ ಸಮಯದಲ್ಲಿ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳೆದಿದ್ದಾರೆ. ಮತ್ತೊಬ್ಬರ ಮನೆಯಲ್ಲಿ ಅಡುಗೆ ಮನೆ ವಸ್ತುಗಳು, ಬೆಡ್ರೂಮ್, ಬಟ್ಟೆ ಎಲ್ಲವೂ ಬೆಂಕಿಗೆ ಆಹುತಿಯಾಗಿದ್ದು ಕುಟುಂಬಕ್ಕೆ ದಿಕ್ಕೇ ತೋಚದಂತಾಗಿದೆ.
ಅಗ್ನಿ ಅವಘಡದಿಂದ ಹೊಸಗುಡ್ಡದಹಳ್ಳಿಯಲ್ಲಿ ಸ್ಥಳೀಯರು ಮನೆ ಬೀಳುವ ಆತಂಕದಲ್ಲಿದ್ದಾರೆ. ಘಟನೆ ಬಳಿಕ ಎಚ್ಚೆತ್ತಂತಹ ಸ್ಥಳೀಯರು ಸರಿಸುಮಾರು 50 ಮನೆಯವರು, ನೂರಾರು ಮಂದಿ ಸಂಬಂಧಿಕರು ಹಾಗೆ ಗೆಳೆಯರ ಮನೆಗೆ ತೆರಳಿದ್ದಾರೆ. ರೇಖಾ ಕೆಮಿಕಲ್ಸ್ ಫ್ಯಾಕ್ಟರಿ ಸುತ್ತಮುತ್ತಲಿನ ಏರಿಯಾದಲ್ಲಿ ಬೆರಳೆಣಿಕೆ ಜನರು ಮಾತ್ರವಿದ್ದು ರಾತ್ರಿಯಿಂದ ಆತಂಕದಲ್ಲೇ ಕಾಲ ಕಳೆದಿದ್ದಾರೆ. ಅಗ್ನಿ ಅವಘಡದಿಂದ ಹೊಸಗುಡ್ಡದಹಳ್ಳಿ ನಿನ್ನೆ ರಾತ್ರಿ ಕತ್ತಲೆಯಲ್ಲಿ ಮುಳುಗಿತ್ತು. ನಿನ್ನೆಯಿಂದ ಹೊಸಗುಡ್ಡದಹಳ್ಳಿಯ ಭಾಗಶಃ ಏರಿಯಾದ ವಿದ್ಯುತ್ ಸಂಪರ್ಕ ಕಟ್ ಮಾಡಲಾಗಿದ್ದು ಕರೆಂಟ್ ಇಲ್ಲದೆ ನಿವಾಸಿಗಳು ಪರದಾಡಿದ್ರು. ಮತ್ತೊಂದೆಡೆ ಬೆಂಕಿ ಇನ್ನೂ ನಿಯಂತ್ರಣಕ್ಕೆ ಬಾರದೇ ಇರುವುದು ಸ್ಥಳೀಯರ ಆತಂಕ ಹೆಚ್ಚು ಮಾಡಿದೆ. ಹೊಸಗುಡ್ಡದಹಳ್ಳಿ ಬೆಂಕಿ ಅವಘಡದ ಬಳಿಕ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಹೊಸಗುಡ್ಡದಹಳ್ಳಿಯಲ್ಲಿ ಇರುವಂತಹ ಗೋಡೌನ್ ಫ್ಯಾಕ್ಟರಿಗಳನ್ನು ಪರಿಶೀಲಿಸಲು ಅಧಿಕಾರಿಗಳಿಗೆ ಬಿಬಿಎಂಪಿ ಸೂಚಿಸಿದೆ. ಲೈಸೆನ್ಸ್ ಇರುವ ಇಲ್ಲದಿರುವ ಗೋಡೌನ್ ಫ್ಯಾಕ್ಟರಿಗಳ ಪರಿಶೀಲನೆ ನಡೆಯಲಿದ್ದು ಸ್ಫೋಟಕ ವಸ್ತುಗಳು ಇದ್ದರೆ ಮಾಹಿತಿ ಕಲೆ ಹಾಕಲು ಬಿಬಿಎಂಪಿ ಮುಂದಾಗಿದೆ. ಸಂಪುಟ ವಿಸ್ತರಣೆಗಿಂತ ಪುನರ್ರಚನೆಗೆ ಸಿಎಂ ಬಿಎಸ್ವೈ ಸಿದ್ಧವಾಗುತ್ತಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಯೋಚಿಸ್ತಾ ಇದ್ದೇನೆ ಎನ್ನುವ ಮೂಲಕ ನಿನ್ನೆ ಈ ಬಗ್ಗೆ ಸಿಎಂ ಸುಳಿವು ನೀಡಿದ್ರು. ಒಟ್ಟು 7 ಸ್ಥಾನಗಳ ಪೈಕಿ 3 ಸ್ಥಾನ ಭರ್ತಿ ಮಾಡಲೇಬೇಕಿದೆ. ಹೀಗಾಗಿ ಬಿಹಾರದಲ್ಲಿ ಸರ್ಕಾರ ರಚನೆ ಪ್ರಕ್ರಿಯೆ ಮುಗಿದ ಬಳಿಕ ಪಕ್ಷದ ವರಿಷ್ಠರು ಭೇಟಿಗೆ ಸಮಯ ನೀಡುವ ಸಾಧ್ಯತೆ ಇದ್ದು ಬಳಿಕ ದೆಹಲಿಗೆ ಸಿಎಂ ತೆರಳುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಶಾಲೆ ಆರಂಭವಾಗಿ ಸಿಎಂ ಬಿಎಸ್ವೈಗೆ ವರದಿ ಸಲ್ಲಿಕೆ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ಹಿಂದಿನ ಸಭೆಯಲ್ಲಿ ಪೋಷಕರಿಂದ ಅಭಿಪ್ರಾಯ ಸಂಗ್ರಹಿಸಿದ ಹಿನ್ನೆಲೆ ಶಿಕ್ಷಣ ಇಲಾಖೆಯ ವರದಿಗೆ ಪೋಷಕರು ವ್ಯಾಪಕ ವಿರೋಧ ವ್ಯಕ್ತಪಡಿಸಿದರು. ಹೀಗಾಗಿ ಪೋಷಕರ ಅಭಿಪ್ರಾಯ ಸಂಗ್ರಹಿಸಲು ಸಭೆ ನಡೆಸಲು ನಿರ್ಧರಿಸಲಾಗಿದೆ. ಶಾಲೆ ಆರಂಭ ವರದಿಗೆ ಹೆಚ್ಚುವರಿ ಅಭಿಪ್ರಾಯ ಸೇರ್ಪಡೆಗೆ ನಿರ್ಧಾರ ಮಾಡಿದ್ದು ಇಂದು ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬು ಕುಮಾರ್ ನೇತೃತ್ವದಲ್ಲಿ ಮತ್ತೊಂದು ಸಭೆ ನಡೆದಿದೆ. ಈಗಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಇಲಾಖಾ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ಗೆ ವರದಿ ಸಲ್ಲಿಕೆ ಮಾಡಲಾಗಿದೆ. ಆದರೆ ವರದಿಗೆ ಹೆಚ್ಚುವರಿ ಅಭಿಪ್ರಾಯ ಸೇರಿಸಲು ಸಭೆ ನಡೆಸಲಾಗುತ್ತದೆ. ಆದಾಯಕ್ಕಿಂತ ಹೆಚ್ಚು ಹಣ ಗಳಿಸಿದ ಆರೋಪದಡಿಯಲ್ಲಿ ಕೆಎಸ್ ಅಧಿಕಾರಿ ಸುಧಾಗೆ ಶಾಕ್ ನೀಡಿದ್ದು ಸುಧಾರ ಬಂಡವಾಳವನ್ನು ಎಸಿಬಿ ಜಾಲಾಡ್ತಿದೆ. ಸುಧಾ ಈವರೆಗೂ ಕೆಲಸ ಮಾಡಿದ ಕಚೇರಿಗಳಿಂದ ಮಾಹಿತಿ ಸಂಗ್ರಹ ಮಾಡಿದ್ದು ಈ ವೇಳೆ ಕೆಲಸ ಮಾಡಿದ ಎಲ್ಲೆಡೆ ಲಂಚ ಪಡೆದು ಅಕ್ರಮ ಸಂಪಾದನೆ ಮಾಡಿದ ಬಗ್ಗೆ ಸುಳಿವು ಸಿಕ್ಕಿದೆ. ದಾಳಿ ಬಳಿಕ ಚಿಕ್ಕಬಳ್ಳಾಪುರ, ಮೈಸೂರು, ಬೆಂಗಳೂರು ಬಿಡಿಎ ಕಡೆಯಿಂದ ಎಸಿಬಿಗೆ ನೂರಾರು ಮಾಹಿತಿಗಳು ಬರ್ತವೆ. ನಿರ್ಭಯ ಯೋಜನೆಯಡಿ ಪೊಲೀಸ್ ಇಲಾಖೆಗೆ 751 ದ್ವಿಚಕ್ರ ವಾಹನಗಳ ಲೋಕಾರ್ಪಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿಎಸ್ವೈ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಗೃಹ ಇಲಾಖೆ ಎಸಿಎಸ್ ರಜನೀಶ್ ಗೋಯಲ್, ಡಿಜಿಪಿ ಪ್ರವೀಣ್ ಸೂದ್ ಭಾಗಿಯಾಗಿದ್ದರು. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಸಮಾರಂಭ ನಡೆಯಿತು. ಮೈಸೂರಿನ ದೋಣಿ ದುರಂತಕ್ಕೆ ಕಾರಣವಾಗಿದ್ದೇನು? ಮನೆಯ ಹಿತ್ತಲಿನಲ್ಲಿ ಗಾಂಜಾ ಬೆಳೆದಿದ್ದವನು ಲಾಕ್ ಆಗಿದ್ದೇಗೆ? ವಿದ್ಯುತ್ ಇಲ್ಲದೆ ಕತ್ತಲೆಯಲ್ಲಿ ಪೂಜೆ ನಡೀತಿರೋದು ಯಾವ ದೇವಸ್ಥಾನದಲ್ಲಿ? ಇದೆಲ್ಲವನ್ನ ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ವೇಳೆ ಜೋಡಿ ಸಾವಿಗೆ ಹೈ ಹೀಲ್ ಚಪ್ಪಲಿಯೇ ಕಾರಣ ಎನ್ನಲಾಗ್ತಾ ಇದೆ. ತೆಪ್ಪ ಮುಳುಗಲು ಹೈ ಹೀಲ್ ಚಪ್ಪಲಿ, ಭಾರವಾದ ಡ್ರೆಸ್ ಕಾರಣ ಎಂದು ಪೊಲೀಸರ ಮುಂದೆ ಪ್ರತ್ಯಕ್ಷದರ್ಶಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಹೈ ಹೀಲ್ ಚಪ್ಪಲಿ ಧರಿಸಿದ ಶಶಿಕಲಾ ತೆಪ್ಪದಲ್ಲಿ ಕುಳಿತುಕೊಳ್ಳುವಾಗ ಸ್ಲಿಪ್ ಆಗಿ ಬಿದ್ದು ಇದರಿಂದ ಏಕಾಏಕಿ ತೆಪ್ಪ ಮಗುಚಿ ಬಿದ್ದಿದೆ. ಈಜು ಬಾರದೆ ಚಂದ್ರು, ಶಶಿಕಲಾ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗಿದೆ. ಮೈಸೂರು ಜಿಲ್ಲೆಯ ಹುಣಸೂರು ಪೊಲೀಸ್ ಠಾಣೆ ಬಳಿಯೇ ದುಷ್ಕರ್ಮಿಗಳು ಗಂಧದ ಮರ ಕದ್ದೊಯ್ದಿದ್ದಾರೆ. ಎಸ್ಟಿ ರಸ್ತೆಯ ಪೊಲೀಸ್ ಠಾಣೆ ಸಮೀಪದ ಪಾರ್ಕ್ನಲ್ಲಿ ಗಂಧದ ಮರವನ್ನು ಕತ್ತರಿಸಿ ತುಂಡುಗಳನ್ನು ಎಗರಿಸಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ಹುಣಸೂರಿನ 2 ಕಡೆ ಕಳ್ಳರು ಗಂಧದ ಮರ ಕಡಿದು ಸಾಗಿಸಿದ್ರು. ಕಳವು ಪ್ರಕರಣ ಮಾಸುವ ಮುನ್ನವೇ ಕಳ್ಳರು ಮತ್ತೊಂದು ಶ್ರೀಗಂಧದ ಮರ ಕಡಿದು ಕದ್ದೊಯ್ದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಠಾಣೆ ಪೊಲೀಸರು 3 ದರೋಡೆಕೋರರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ 3 ಹೆದ್ದಾರಿಯಲ್ಲಿ ಹೊಂಚು ಹಾಕಿ ವಾಹನ ತಡೆದು ಸುಲಿಗೆ ಮಾಡುತ್ತಿದ್ದರು. 5 ತಂಡದ ಪೈಕಿ 3 ಬಂಧನವಾಗಿದ್ದು ಇನ್ನಿಬ್ಬರಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಸದ್ಯ ಮಾರಕಾಸ್ತ್ರ ಕಾರನ್ನ ವಶಕ್ಕೆ ಪಡೆದು ಪೊಲೀಸರು ಆರೋಪಿಗಳ ವಿಚಾರಣೆ ಮುಂದುವರೆಸಿದ್ದಾರೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಹರವೆ ಗ್ರಾಮದಲ್ಲಿ ಅಬಕಾರಿ ಪೊಲೀಸರು ದಾಳಿ ನಡೆಸಿ ಗಾಂಜಾ ಗಿಡವನ್ನು ವಶಕ್ಕೆ ಪಡೆದಿದ್ದಾರೆ. ಗ್ರಾಮದ ಹುಚ್ಚೇಗೌಡ ಎಂಬಾತ ತಮ್ಮ ಮನೆಯ ಹಿತ್ತಲಿನಲ್ಲಿ ಗಾಂಜಾ ಬೆಳೆದಿದ್ದ. ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಪೊಲೀಸರು ದಾಳಿ ನಡೆಸಿ 7 ಕೆಜಿ 780 ಗ್ರಾಂ ಗಾಂಜಾ ಜಪ್ತಿ ಮಾಡಿದ್ದಾರೆ.
ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿಯಲ್ಲಿ ನೀರಾವರಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ಕಾರ್ಮಿಕರು ಧರಣಿ ನಡೆಸಿದ್ದಾರೆ. ಇಲಾಖಾ ಕಚೇರಿ ವ್ಯಾಪ್ತಿಯ 35 ಕಾರ್ಮಿಕರಿಗೆ 4 ತಿಂಗಳಿಂದ ವೇತನ ನೀಡಿಲ್ಲ. ಇದರಿಂದ ಕುಟುಂಬ ನಿರ್ವಹಿಸುವುದು ಕಷ್ಟವಾಗುತ್ತಿದ್ದು, ಕೂಡಲೇ ಬಾಕಿ ಉಳಿಸಿಕೊಂಡ ವೇತನ ನೀಡುವಂತೆ ಕಾರ್ಮಿಕರು ಒತ್ತಾಯಿಸಿದ್ದಾರೆ. ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿದ್ದರಿಂದ ಇತಿಹಾಸ ಪ್ರಸಿದ್ಧ ಹಳೆಬೀಡಿನ ಹೊಯ್ಸಳೇಶ್ವರ ದೇಗುಲದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ. ಹೀಗಾಗಿ ಹೊಯ್ಸಳೇಶ್ವರನಿಗೆ ಗರ್ಭಗುಡಿಯಲ್ಲಿ ವಿದ್ಯುತ್ ಇಲ್ಲದೆ ಕತ್ತಲೆಯಲ್ಲಿ ಪೂಜೆ ಸಲ್ಲಿಸುವಂತಾಗಿತ್ತು. ಇದರಿಂದ ಆಕ್ರೋಶಗೊಂಡಂತಹ ಜನರು ಕೂಡಲೇ ಸಮಸ್ಯೆ ಸರಿಪಡಿಸಿ ವಿದ್ಯುತ್ ಸಂಪರ್ಕ ಕೊಡುವಂತೆ ಆಗ್ರಹಿಸಿದ್ದಾರೆ. ಸಂಬಂಧಿಸಿದ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ. ಕೊರೋನಾ ಮಧ್ಯೆಯೂ ಮೈಸೂರಿನ ಚಾಮುಂಡಿ ಬೆಟ್ಟದ ಚಾಮುಂಡಿ ದೇವಿಗೆ ಭಕ್ತರು ಭಾರೀ ಕಾಣಿಕೆ ಅರ್ಪಿಸಿದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ 65,61,229 ರೂಪಾಯಿ ದೇವಿ ಹುಂಡಿಗೆ ಹರಿದು ಬಂದಿದೆ. ಬ್ಯಾನ್ ಆಗಿರೋ ಹಳೆಯ 500 ಮತ್ತು 1000 ಮುಖಬೆಲೆಯ ನೋಟುಗಳನ್ನು ಕೂಡ ಭಕ್ತರು ಅರ್ಪಿಸಿದ್ದಾರೆ. ಮೈಸೂರು ಅರಮನೆ ರಾಜವಂಶಸ್ಥೆ ತ್ರಿಷಿಕಾ ಕುಮಾರಿಗೆ ಪತಿ ಯದುವೀರ್ ಒಡೆಯರ್ ಜನ್ಮದಿನದ ಶುಭಾಶಯ ಕೋರಿದ್ದಾರೆ. ಇಂದು ತ್ರಿಷಿಕಾ ಕುಮಾರಿ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇದ್ದು, ಚಾಮುಂಡೇಶ್ವರಿ ದೇವಿ ಸಮಸ್ತ ಸನ್ಮಂಗಳವನ್ನ ಉಂಟು ಮಾಡಲಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಪತ್ನಿಗೆ ಯದುವೀರ್ ವಿಶ್ ಮಾಡಿದ್ದಾರೆ. ಪುರಸಭೆ ಫೈಟ್ನಲ್ಲಿ ಶಾಸಕರ ಗೂಂಡಾಗಿರಿ ಹೇಗಿತ್ತು? ಭೀಮಾ ನಾಯ್ಕ್ ವರ್ತನೆ ಬಗ್ಗೆ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ಯಾರು? ವಿರೋಧಿಗಳಿಗೆ ಯತ್ನಾಳ್ ತಿರುಗೇಟು ಕೊಟ್ಟಿದ್ದೇಗೆ? ಇದೆಲ್ಲವನ್ನ ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಬಾಗಲಕೋಟೆ ಜಿಲ್ಲೆಯ ರಬ್ಬಕವಿ ಬನಹಟ್ಟಿ ತಾಲೂಕಿನ ಮಹಲಿಂಗಪುರ ಪುರಸಭೆ ಅಧ್ಯಕ್ಷರ ಚುನಾವಣೆ ವೇಳೆ ತಳ್ಳಾಟ ನೂಕಾಟ ನಡೆದಿದೆ. ತೇರದಾಳ ಶಾಸಕ ಸಿದ್ದು ಸವದಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯನ್ನು ನೂಕಿದ್ದು ಶಾಸಕರ ವಿಡಿಯೋ ವೈರಲ್ ಆಗಿದೆ. ಒಂದೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಮಹಿಳೆಯ ತಳ್ಳಾಟ ನೂಕಾಟ ಮಾಡಿದ್ರೆ, ಇನ್ನೊಂದೆಡೆ ಬಿಜೆಪಿ ಕಾರ್ಯಕರ್ತರ ಜೊತೆ ಸಿದ್ದು ಸವದಿ ಕಾಲೆಳೆದರು. ಈ ವೇಳೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಸವಿತಾ ಹುರಕಡ್ಲಿ ನೆಲಕ್ಕೆ ಬಿದ್ರು. ಹಗರಬೊಮ್ಮನಹಳ್ಳಿ ಕಾಂಗ್ರೆಸ್ ಶಾಸಕ ಭೀಮಾ ನಾಯ್ಕ್ ವರ್ತನೆ ಬಗ್ಗೆ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಲಾಗಿದೆ. ಪುರಸಭೆ ಚುನಾವಣೆ ವೇಳೆ ಅವಾಚ್ಯ ಪದಗಳಿಂದ ನಿಂದಿಸಿದ ವಿಡಿಯೋ ಬಿಡುಗಡೆ ಆಗಿದೆ. ಮತ್ತೊಂದೆಡೆ ಶಾಸಕ ಭೀಮಾ ನಾಯ್ಕ್ ವರ್ತನೆ ಖಂಡಿಸಿ ಬಿಜೆಪಿ ಹಗರಬೊಮ್ಮನಹಳ್ಳಿ ಬಂದ್ ಆಚರಿಸುತ್ತಿದೆ. ಯೋಗೀಶ್ ಗೌಡ ಹತ್ಯೆ ಪ್ರಕರಣದ ವಿಚಾರಣೆಯನ್ನ ಸಿಬಿಐ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ. ಹತ್ಯೆಯಾದ ಯೋಗೀಶ್ ಗೌಡ ಪತ್ನಿ ಮಲ್ಲಮ್ಮನನ್ನ ಸಿಬಿಐ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿಯಿಂದ ಕೋರ್ಟ್ನ ನೋಂದಣಿಯಾಗುವ ಸಾಧ್ಯತೆ ಇದೆ. ಬಳಿಕ ವಿಚಾರಣೆ ನಂತರ ಸಿಬಿಐ ವಕೀಲರು ಆಕ್ಷೇಪಣಾ ಅರ್ಜಿ ಸಲ್ಲಿಸಲಿದ್ದು, 2 ಅರ್ಜಿಗಳ ವಿಚಾರಣೆ ಬಳಿಕ ಆದೇಶ ಪ್ರಕಟವಾಗಲಿದೆ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂತಹ ಯೋಗೀಶ್ ಗೌಡ ಹತ್ಯೆ ಪ್ರಕರಣ ಸಂಬಂಧ ಮಾಜಿ ಸಚಿವ ವಿನಯ್ ಕುಲಕರ್ಣಿನ ಬಂಧಿಸಲಾಗಿದೆ. ಹೀಗಾಗಿ ಧಾರವಾಡ ನಗರದ ಶಿವಗಿರಿ ಬಡಾವಣೆಯಲ್ಲಿರುವ ವಿನಯ್ ಕುಲಕರ್ಣಿ ನಿವಾಸಕ್ಕೆ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಭೇಟಿ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ವಿನಯ್ ಕುಲಕರ್ಣಿ ಬಂಧನ ರಾಜಕೀಯ ಪ್ರೇರಿತ ಅಂತ ಆರೋಪ ಮಾಡಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಲ್ಲಿಸಿದ ಕಾರ್ಯಕ್ರಮದಲ್ಲಿ ವಿರೋಧಿಗಳಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟಾಂಗ್ ಕೊಟ್ಟರು. ಒಂದು ಮನೆಯ ಸದಸ್ಯರಂತೆ ನಾವು ಜಗಳ ಮಾಡಿದ್ದೇವೆ, ಆದರೆ ನಮ್ಮ ವಿರೋಧಿಗಳು ಬೆಂಗಳೂರಿನಿಂದ ವಿಜಯಪುರದವರೆಗೆ ಅಪಪ್ರಚಾರ ಮಾಡಿದ್ದಾರೆ. ಯಾರೇನೇ ಮಾಡಿದ್ರೂ ನನಗೆ ಫರಕ್ ಬೀಳಲ್ಲ ಅಂತ ಹೇಳಿದರು. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಗ್ರಾಮೀಣ ಪೊಲೀಸರು 2 ಕಳ್ಳರನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಹುಲಗಪ್ಪ ಆಸಿಫ್ ಎನ್ನೋರಿಂದ 15,80,000 ರೂಪಾಯಿ ಮೌಲ್ಯದ ಚಿನ್ನವನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳಿಬ್ಬರು ಇತ್ತೀಚೆಗೆ ಟ್ರ್ಯಾಕ್ಟರ್ ಶೋರೂಮ್ನಲ್ಲಿ ಕಳ್ಳತನ ಮಾಡಿ ಪರಾರಿಯಾಗಿದ್ದರು. ಈ ಸಂಬಂಧ ಹೊಸಪೇಟೆ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ನಗರದ ಬೈಪಾಸ್ ಬಳಿ ಇರುವ ಸಚಿವ ಆನಂದ್ ಸಿಂಗ್ ಮನೆ ಬಳಿ ಮೊಸಳೆಯೊಂದು ಪ್ರತ್ಯಕ್ಷವಾಗಿತ್ತು. ಎಲ್ಎಲ್ಸಿ ಕಾಲುವೆಯಿಂದ ಸಚಿವರ ನಿವಾಸದ ಮುಂಭಾಗದ ರಸ್ತೆಗೆ ಮೊಸಳೆ ಬಂದಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಕಮಲಾಪುರದ ಅಟಲ್ ಬಿಹಾರಿ ವಾಜಪೇಯಿ ಝೂಲಾಜಿಕಲ್ ಪಾರ್ಕ್ ಸಿಬ್ಬಂದಿ ಮೊಸಳೆ ಸೆರೆ ಹಿಡಿದಿದ್ದಾರೆ. ಬಳಿಕ ಮೊಸಳೆಯನ್ನ ಪಾರ್ಕ್ಗೆ ಕೊಂಡೊಯ್ದಿದ್ದಾರೆ. ಅರಣ್ಯ ಸಚಿವ ಆನಂದ್ ಸಿಂಗ್ ತಮ್ಮ ಅಭಿಮಾನಿಗಳ ಆಸೆಯನ್ನ ಈಡೇರಿಸಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸೋ ಫ್ಯಾನ್ಸ್ ಆಸೆಯನ್ನ ಈಡೇರಿಸಿದ್ದಾರೆ. ಹಂಪಿಯ ವಿವಿ ಹೆಲಿಪ್ಯಾಡ್ನಿಂದ ಅಭಿಮಾನಿಗಳ ಜೊತೆ ಬೆಂಗಳೂರಿನ ಕಡೆ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸಿ ಅಭಿಮಾನಿಗಳ ಬಹುದಿನದ ಬಯಕೆ ತೀರಿಸಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಪಟಾಕಿ ಸಿಡಿಸಲು ಸರ್ಕಾರ ಹಾಕಿದ ಕಂಡೀಷನ್ ಏನು? ಬೈ ಎಲೆಕ್ಷನ್ ಗೆಲುವಿನ ಬಗ್ಗೆ ಮೋದಿ ಹೇಳಿದ್ದೇನು? ಕೋರ್ಟ್ ಮೆಟ್ಟಿಲೇರಿದ್ದೇಗೆ ಟಿಕ್ಟಾಕ್? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ.
ಎರಡನೇ ಹಂತದ ಕೋವಿಡ್ ಅಲೆಯಿಂದ ತತ್ತರಿಸಿರುವಂತಹ ಅಮೆರಿಕದಲ್ಲಿ ನಿನ್ನೆ ಒಂದೇ ದಿನ ದಾಖಲೆ 2 ಲಕ್ಷ ಜನರಲ್ಲಿ ಹೊಸದಾಗಿ ಸೋಂಕು ಪತ್ತೆಯಾಗಿದೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 1,05,00,000 ತಲುಪಿದ್ದು 2.45 ಲಕ್ಷ ಜನರು ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ. ದೇಶದಲ್ಲಿ ಕೊರೋನಾ ಸೋಂಕಿನ ಅಬ್ಬರ ನಿಧಾನವಾಗಿ ಕಡಿಮೆಯಾಗ್ತಾ ಇದ್ದು ಪ್ರತಿದಿನ ಸರಾಸರಿ 10 ಲಕ್ಷ ಕೋವಿಡ್ ಟೆಸ್ಟ್ ಮಾಡಲಾಗ್ತಾ ಇದೆ. ಈವರೆಗೆ 12,07,69,151 ಪರೀಕ್ಷೆ ಮಾಡಲಾಗಿದ್ದು ನಿನ್ನೆ ಒಂದೇ ದಿನ 11,53,294 ಸ್ಯಾಂಪಲ್ ಟೆಸ್ಟ್ ಮಾಡಲಾಗಿದೆ. ಕೊರೋನಾ ಸೋಂಕು ಹೆಚ್ಚಾಗಿರುವುದರಿಂದ ದೀಪಾವಳಿ ಹಬ್ಬದ ಆಚರಣೆಗೆ ಆಂಧ್ರಪ್ರದೇಶದ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ. ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಪಟಾಕಿ ಸಿಡಿಸಲು ಅನುಮತಿ ನೀಡಿದೆ. ಕೊರೋನಾ ಸೋಂಕಿತರ ಆರೋಗ್ಯದ ದೃಷ್ಟಿಯಿಂದ ಪಟಾಕಿ ಮಾರಾಟದ ಮೇಲೂ ಕೆಲ ನಿಷೇಧ ಹೇರಲಾಗಿದೆ. ಆರ್ಆರ್ ನಗರ ಶಿರಾ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವು ಅತ್ಯಂತ ವಿಶೇಷವಾದದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಬಿಎಸ್ವೈ ನೇತೃತ್ವದ ರಾಜ್ಯ ಸರ್ಕಾರದ ಸುಧಾರಣಾ ಕಾರ್ಯಗಳ ಮೇಲೆ ಜನರು ಇಟ್ಟಿರುವ ವಿಶ್ವಾಸವನ್ನ ಇದು ದೃಢೀಕರಿಸುತ್ತೆ. ನಮ್ಮ ಕಾರ್ಯಕರ್ತರ ಶ್ರಮ, ಜನರ ಬೆಂಬಲಕ್ಕೆ ಧನ್ಯವಾದ ಎಂದು ಮೋದಿ ಟ್ವೀಟ್ ಮಾಡಿದ್ದಾರೆ. ಆಂಧ್ರಪ್ರದೇಶದ ವಿಜಯವಾಡದ ಹಾಲಿನ ಫ್ಯಾಕ್ಟರಿ ಬಳಿ ತಡರಾತ್ರಿ ಅಗ್ನಿ ಅವಘಡ ಸಂಭವಿಸಿದ್ದು ಅಂದಾಜು 45.55 ಲಕ್ಷ ಮೌಲ್ಯದ ಹಾನಿಯಾಗಿದೆ ಎಂದು ಶಂಕಿಸಲಾಗಿದೆ. ಪ್ರಸಾದ್ ಥಿಯೇಟರ್ ಗೋದಾಮಿನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತುಕೊಂಡಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಇನ್ನು ಹೈದರಾಬಾದ್ನ ಹಳೆ ಬಸ್ತಿ ಪ್ರದೇಶದ ಫ್ಯಾಕ್ಟರಿ ಹಾಗೂ ಕಾರ್ ಶೆಡ್ ಕೂಡ ಬೆಂಕಿಗಾಹುತಿಯಾಗಿದೆ. ಅಮೆರಿಕದಲ್ಲಿ ಚೀನಾದ ಟಿಕ್ಟಾಕ್ ಆಪ್ ನಿಷೇಧ ಮಾಡಲಾಗಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಸರ್ಕಾರದ ವಿರುದ್ಧ ಕೋರ್ಟ್ ಮೊರೆ ಹೋಗಲಾಗಿದೆ. ನಿಷೇಧ ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಚೀನಾ ಮೂಲಕ ಟಿಕ್ಟಾಕ್ ಅರ್ಜಿ ಸಲ್ಲಿಸಿದೆ. ಕೊರೋನಾ ಅಬ್ಬರದ ಮಧ್ಯೆಯೂ ಆಂಧ್ರಪ್ರದೇಶದ ತಿರುಪತಿಯಲ್ಲಿ ಭಾರೀ ಪ್ರಮಾಣದ ಹುಂಡಿ ಆದಾಯ ಸಂಗ್ರಹವಾಗಿದೆ. ಕಳೆದ 24 ಗಂಟೆಗಳಲ್ಲಿ 27,239 ಭಕ್ತರು ಬಾಲಾಜಿ ದರ್ಶನ ಪಡೆದಿದ್ದು 1.86 ಕೋಟಿ ಆದಾಯ ಹರಿದು ಬಂದಿದೆ. ಕಳೆದೊಂದು ದಿನದಲ್ಲಿ 9,503 ಜನರು ತಲೆಮುಡಿ ಸಲ್ಲಿಸಿದ್ದಾರೆ. ಎರಡು ತಿಂಗಳು ನಡೆಯುವ ಶಬರಿಮಲೆ ವಾರ್ಷಿಕ ಯಾತ್ರೆ ನವೆಂಬರ್ 16ರಿಂದ ಆರಂಭ ಆಗಲಿದೆ. ಕೊರೋನಾ ಹಿನ್ನೆಲೆ ಕೇರಳ ಸರ್ಕಾರ ಮಾರ್ಗಸೂಚಿ ಪ್ರಕಟ ಮಾಡಿದ್ದು ಪ್ರತಿದಿನ 1,000 ಭಕ್ತರಿಗಷ್ಟೇ ಪ್ರವೇಶ ನೀಡಲು ನಿರ್ಧರಿಸಿದೆ. ಕೊರೋನಾ ವೈರಸ್ ಇತ್ತೀಚೆಗಷ್ಟೇ ತುತ್ತಾಗಿದ್ದರೆ ಉಸಿರಾಟದ ಸಮಸ್ಯೆ ಇದ್ರೆ ಯಾತ್ರೆ ಕೈಗೊಳ್ಳುವಂತಿಲ್ಲ. ಟೆಸ್ಟ್ಗೆ ಕೊಹ್ಲಿ ಅಲಭ್ಯರಾಗ್ತಿರೋದ್ರಿಂದ ಬೇಸರವಾಗ್ತಿದೆ ಅಂದಿದ್ಯಾರು? ಶ್ರೇಯಾ ಶರಣ್ ಹೊಸ ಸಾಹಸಕ್ಕೆ ಕೈ ಹಾಕಿದ್ದೇಕೆ? ನಾರಪ್ಪನ ಎದುರು ನಿಂತ ಕನ್ನಡಿಗ ಯಾರು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ಅಲ್ಲಿ. ಪಾಕಿಸ್ತಾನದ ಟೆಸ್ಟ್ ತಂಡದ ನಾಯಕನಾಗಿ ಬಾಬರ್ ಆಜಮ್ನನ್ನ ಆಯ್ಕೆ ಮಾಡಲಾಗಿದೆ. ಇದರೊಂದಿಗೆ ಬಾಬರ್ 3 ಮಾದರಿಯಲ್ಲೂ ಪಾಕ್ ತಂಡಕ್ಕೆ ನಾಯಕತ್ವವನ್ನು ವಹಿಸಿದ್ದಾರೆ. ಡಿಸೆಂಬರ್ನಲ್ಲಿ ನ್ಯೂಜಿಲೆಂಡ್ ಸರಣಿಯೊಂದಿಗೆ ಬಾಬರ್ ತನ್ನ ನಾಯಕತ್ವದಲ್ಲಿ ಮೊದಲ ಟೆಸ್ಟ್ ಆಡಲಿದ್ದಾರೆ. ಇದೇ ತಿಂಗಳಲ್ಲಿ ನಡೆಯಲಿರುವ ಪಾಕಿಸ್ತಾನ ಸೂಪರ್ ಲೀಗ್ನ ಕ್ವಾಲಿಫೈಯರ್ ಪಂದ್ಯಗಳಿಗೆ ಮುಲ್ತಾನ್ ಸುಲ್ತಾನ್ ಆಟಗಾರ ಜೇಮ್ಸ್ ವಿನ್ಸ್ ಅಲಭ್ಯರಾಗಲಿದ್ದಾರೆ. ಕೋವಿಡ್-19 ಕಾರಣದಿಂದ ವಿನ್ಸ್ ಅಲಭ್ಯರಾಗಲಿದ್ದು ಇಂಗ್ಲೆಂಡ್ ಟೆಸ್ಟ್ ಆಟಗಾರ ಜೋ ಡೆನ್ಲಿ ರಿಪ್ಲೇಸ್ ಆಗಲಿದ್ದಾರೆ. ಆಫ್ಘಾನಿಸ್ತಾನ ಸ್ಪಿನ್ನರ್ ರಶೀದ್ 2021ರಲ್ಲಿ ಇಂಗ್ಲೆಂಡ್ನ ಟಿ20 ಬ್ಲಾಸ್ಟ್ ಟೂರ್ನಿಯಲ್ಲಿ ಆಡುವುದಕ್ಕೆ ಸಸೆಕ್ಸ್ ತಂಡದೊಂದಿಗೆ ಒಪ್ಪಂದ ಮುಂದುವರೆಸಿದ್ದಾರೆ. ರಶೀದ್ 2018ರಿಂದ ಸಸೆಕ್ಸ್ ಪರ ಆಡ್ತಾ ಇದ್ದು 18 ಇನ್ನಿಂಗ್ಸ್ಗಳಲ್ಲಿ 24 ವಿಕೆಟ್ ಪಡೆದುಕೊಂಡಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯ ಕೊನೆ 2 ಪಂದ್ಯಗಳನ್ನು ವಿರಾಟ್ ಕೊಹ್ಲಿ ಮಿಸ್ ಮಾಡಲಿದ್ದಾರೆ. ಹೀಗಾಗಿ ಆಸೀಸ್ ಮಾಜಿ ಆಟಗಾರ ಸ್ಟೀವ್ ವಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೊಹ್ಲಿ ಪೂರ್ತಿ ಸರಣಿ ಆಡ್ತಾ ಇಲ್ಲ ಎಂಬ ಬಗ್ಗೆ ನನಗೆ ಸ್ವಲ್ಪ ಬೇಸರವಾಗಿದೆ ಎಂದು ಸ್ಟೀವ್ ವಾ ತಿಳಿಸಿದ್ದಾರೆ. ಆಸ್ಟ್ರೇಲಿಯಾದ ವೇಗದ ಬೌಲರ್ ಮಿಚೆಲ್ ಸ್ಟಾರ್ಕ್ಸ್ ಜೈವಿಕ ಸುರಕ್ಷತೆ ವಾತಾವರಣ ಆಟಗಾರರ ಮೇಲೆ ಉಂಟು ಮಾಡುವಂತಹ ಮಾನಸಿಕ ಪರಿಣಾಮದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಂತಹ ವಾತಾವರಣದಲ್ಲಿ ಹೆಚ್ಚು ಕಾಲ ಉಳಿಯಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಬಹುಭಾಷಾ ನಟಿ ಶ್ರೇಯಾ ಶರಣ್ ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ.
ಕಮನ ಸಿನಿಮಾದ ಮೂಲಕ ಹೊಸ ಪಾತ್ರದಲ್ಲಿ ಮಿಂಚಲು ಶ್ರೇಯಾ ಸಿದ್ಧರಾಗಿದ್ದಾರೆ. ಈ ಚಿತ್ರ ಬಹುಭಾಷೆಯಲ್ಲಿ ತೆರೆಗೆ ಬರಲು ರೆಡಿಯಾಗಿದೆ. ಶ್ರೇಯಾ ಶರನ್ ಜೊತೆಗೆ ಅತಿಥಿ ಪಾತ್ರದಲ್ಲಿ ನಿತ್ಯ ಮೆನನ್ ಕೂಡ ಕಾಣಿಸಿಕೊಂಡಿರುವುದು ಕುತೂಹಲ ಮೂಡಿಸಿದೆ. ಸದ್ಯ ರಿಲೀಸ್ ಆಗಿರುವಂತಹ ಟ್ರೇಲರ್ ಸಿನಿಮಾದ ಮೇಲೆ ನಿರೀಕ್ಷೆ ಹುಟ್ಟುಹಾಕಿದೆ. ತಮಿಳು, ತೆಲುಗು ಮತ್ತು ಬಾಲಿವುಡ್ನಲ್ಲೂ ಛಾಪು ಮೂಡಿಸಿರುವ ನಟಿ ಸಯೇಶಾ ಸೈಗಲ್ ಇದೀಗ ಬಾಲಯ್ಯನೊಂದಿಗೆ ಅಭಿನಯಿಸಲು ಸಜ್ಜಾಗಿದ್ದಾರೆ. ಬೊಯ್ಪಾಟಿ ಶ್ರೀನು ನಿರ್ದೇಶನದಲ್ಲಿ NBK 106 ಸಿನಿಮಾ ಶುರುವಾಗಿದೆ. ಈ ಚಿತ್ರಕ್ಕೆ ನಾಯಕಿಯಾಗಿ ಸಯೇಶಾ ಆಯ್ಕೆಯಾಗಿದ್ದಾರೆ. ನಟ ಧನುಷ್ ಅಭಿನಯದ ತಮಿಳಿನ ಸೂಪರ್ ಹಿಟ್ ಸಿನಿಮಾ ಅಸುರನ್ ತೆಲುಗಿನಲ್ಲಿ ರಿಮೇಕ್ ಆಗ್ತಿದೆ. ನಾರಪ್ಪ ಅನ್ನೋ ಟೈಟಲ್ನಲ್ಲಿ ಸಿನಿಮಾ ನಿರ್ಮಾಣವಾಗ್ತಿದ್ದು ವಿಕ್ಟರಿ ವೆಂಕಟೇಶ್ ನಾಯಕರಾಗಿದ್ದಾರೆ. ಈ ಚಿತ್ರದ ಪ್ರಮುಖ ಖಳನಾಯಕನ ಪಾತ್ರಕ್ಕೆ ಕನ್ನಡಿಗ ರಾಜ್ ದೀಪಕ್ ಶೆಟ್ಟಿ ಆಯ್ಕೆಯಾಗಿದ್ದಾರೆ. ಮೆಗಾಸ್ಟಾರ್ ಚಿರಂಜೀವಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಹಾಗಾಗಿ ಶೂಟಿಂಗ್ಗೆ ಬ್ರೇಕ್ ಹಾಕಿದ್ದು ಚಿಕಿತ್ಸೆ ಪಡೆದಿದ್ದಾರೆ. ಸದ್ಯ ಅಣ್ಣನಿಗೆ ಕೊರೋನಾ ಬಂದಿರುವುದು ಬೇಸರ ಬಂದಿದೆ ಎಂದು ನಟ ಪವನ್ ಕಲ್ಯಾಣ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ.